ದೊಡ್ಡ ಲಾರ್ಜ್ ಇಂಡಸ್ಟ್ರಿ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯವರಿಗೆ CSR ಅಲ್ಲಿ ಉಳಿಯುವಂಥ 2% ಅದನ್ನು ಹೇಗೆ ಖರ್ಚು ಮಾಡ್ತಾರೆ, ಅದನ್ನು ಯಾವುದಕ್ಕೆ ಖರ್ಚು, ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಿ ಅನ್ನೋದನ್ನು ನಾವು ಇವಾಗ ನಮ್ಮಲ್ಲಿ ಇರುವಂಥ CSRಗಳಲ್ಲಿ ಅದಕ್ಕೆ ಒಂದು ಕಾಂಪಿಟೇಷನ್ಸ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಒಳ್ಳೆ CSR ಮಾಡಿರುವಂಥವ್ರಿಗೆ, ಒಳ್ಳೊಳ್ಳೆ ಕೆಲಸ ಮಾಡಿರುವಂಥವ್ರಿಗೆ, ಅಂದರೆ ಇರುವಂಥ ಬಂದಿರೋ CSRಗಳನ್ನ 100% ಖರ್ಚು ಮಾಡಿರುವಂಥವ್ರಿಗೆ ಒಂದು ರೆಕಗ್ನಿಷನ್, ಒಂದು ಅವಾರ್ಡ್ ಅಂತ ಮಾಡ್ತಾಯಿದ್ದೀವಿ. ಅದು ಬೆಳಗ್ಗೆಯಿಂದ ಇವತ್ತು ಆ CSR ಬಗ್ಗೆ ಚರ್ಚೆ, ಅಂದರೆ ಹಣ ಇರೋದನ್ನ ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನೋದಕ್ಕೆ ಅದ್ರ ಬಗ್ಗೆ ಅದರಲ್ಲಿ ಇರುವಂತಹ ಚರ್ಚೆನ ಜನರು ಮಾತಾಡುವಂಥ ಒಂದು ಚರ್ಚೆಯನ್ನು ಇಟ್ಟಿದ್ದೀವಿ. ಸಾಯಂಕಾಲ ಅವಾರ್ಡ್ ಫಂಕ್ಷನ್ ಮಾಡ್ತೀವಿ. ಯಾವುದು 40 ಜನಕ್ಕೆ ಕೊಡ್ತೀವಿ, 40 ಜನಕ್ಕೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲಿ ಮತ್ತು ಇದು ಇಂಡಿಯನ್ CSR ಅಂತ ಹಾಕಿದ್ದು, ಭಾಳಷ್ಟು ಜನ ಆಚೆಯಿಂದ ಬಂದಿದ್ದಾರೆ. ಒಳ್ಳೆ CSR ಮಾಡಿರುವಂಥವ್ರಿಗೆ ನಾವು ಇವತ್ತು ರೆಕಗ್ನಿಷನ್ ಅವಾರ್ಡ್ ಕೊಡ್ತೀವಿ. ಯಾವುದು ಅದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡ್ತಾಯಿದ್ದೀವಿ ದಾವಸ್ಪೇಟೆಯಲ್ಲಿ. ಅದು 22ನೇ ತಾರೀಕು ಭೂಮಿ ಪೂಜೆ ಮಾಡ್ತಾಯಿದ್ದೀವಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡ್ರೋನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಮಿಷಿನ್ ಲರ್ನಿಂಗ್ ಅಂತ ಈ 4 ಇದರಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡೋದು. ಅಂದರೆ ಇವಾಗಿನ ಮಕ್ಕಳು ಏನಾಗಿದೆ, ಇಂಜಿನಿಯರಿಂಗ್ ಹೋಗಿರ್ಬೋದು, ಡಿಪ್ಲೊಮಾ ಓದಿರ್ಬೋದು, ಅವ್ರಿಗೇನಾಗುತ್ತೆ ಡೈರೆಕ್ಟಾಗಿ ಕೆಲಸಕ್ಕೆ ಸೇರ್ಲಿಕ್ಕೆ ಯಾರು ಕೆಲಸ ಕೊಡೋದಿಲ್ಲ. ಈ ಸ್ಕಿಲ್ಲಿಂಗ್ ಅಂದರೆ ಅವನಿಗೂ ಅದನ್ನು ಕಲ್ತಿದ್ದ ಅಂದರೆ ಕೆಲಸಕ್ಕೆ ಸುಲಭವಾಗುತ್ತೆ ಅನ್ನೋದನ್ನ ಇವತ್ತಿನ ಜನರೇಷನ್ಗೆ ಏನು ಬೇಕೋ ಅದನ್ನು ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ನ ಟ್ರೈನಿಂಗ್ ಸೆಂಟರ್ ಮಾಡ್ತಾಯಿದ್ದೀವಿ. ಬಾಲಕೃಷ್ಣ, ಪ್ರೆಸಿಡೆಂಟ್ FKCCI.